ತುಂಬಾ ಖುಷಿ ಆಗ್ತದೆ, ಹೇಳಕ್ಕೆ ಪದಗಳಲ್ಲಿ ಬರ್ತಾ ಇಲ್ಲ. ಹೆಣ್ಮಕ್ಳೆಲ್ಲ ಸೇರ್ಕೊಂಡು ವ್ರತ ಪೂಜೆ ಮಾಡಿದ್ವಿ, ಎಲ್ಲ ಕಡೆ ಸಾವಿರಾರು ಅಭಿಮಾನಿಗಳು ವ್ರತ ಪೂಜೆಗಳನ್ನ ಮಾಡ್ಕೊಂಡು ಕಾಲಿದ ತಕ್ಷಣ ಹಾಗೆ RCB ಹಿಂಗ್ ಹಿಡ್ಕೋತೀವಿ, ನಾವ್ ಯಾವಾಗ್ಲೂ ಹಿಂಗ್ ಹಿಡ್ಕೋತೀವಿ. ಅದೇನಕ್ಕೆ ಅಂದ್ರೆ ಒಂದ್ ಜೀವನ ಹಿಡ್ಕೊಂಡು ಕೂತಿರ್ತೀವಿ. ಹಾಗೆ ನಾವು ಮ್ಯಾಚ್ ನೋಡ್ಬೇಕಾದ್ರೆ ಈ ಜೀವನ ಹಿಡ್ಕೊಂಡು ಕೂತಿರ್ತೀವಿ. 18 ವರ್ಷದ ಒಂದು ತಪಸ್ಸಿಗೆ ಇವತ್ತು ಉತ್ತರ ಸಿಕ್ತು, ಫಲಿಸ್ತು ಅಂತ ಹೇಳ್ಬೋದು. ಅದಕ್ಕೆ ತಾಳ್ಮೆ ಬೇಕು ಅಂತ ಹೇಳೋದು. ನಮ್ಮ RCB ಫ್ಯಾನ್ಸ್ ಎಲ್ಲ ತಾಳ್ಮೆಯಿಂದ ಕಾದಿದ್ದೀವಿ. ಇವತ್ತು ಕಪ್ಪು ನಮ್ದೇ ಆಗಿದೆ ಅನ್ನೋ ಹೆಮ್ಮೆ ಖುಷಿ ನನಗೆ ಸರಿಯಾಗಿ. ಇವತ್ತು ಸಾಂಪ್ರದಾಯಿಕವಾಗಿ ನಮ್ಮ ಹಬ್ಬ ಹರಿದಿನಗಳಲ್ಲಿ ನಮ್ಮ ದೇಶದ ಸಂಪ್ರದಾಯದ ಪ್ರಕಾರ ಹೋಳಿಗೆ ಹಬ್ಬದ ಊಟವನ್ನ ಹಂಚುವಂತ ಕಾರ್ಯಕ್ರಮವನ್ನ KR ಹಾಸ್ಪಿಟಲ್ ಅಲ್ಲಿ ನಾವು ನೋಡಿದೀವಿ. ಹೋಳಿಗೆ ಹಂಚಿ ಜನಕ್ಕೆ ಸಿಹಿ ತಿನ್ನಿಸುವ ಮೂಲಕ ನಾವಿದನ್ನ ಸಂಭ್ರಮಿಸ್ತೇವೆ. ಬಹುಶಃ ಇದು ಇವಾಗಲಿಂದ RCBಗೆ ಹೊಸ ಅಧ್ಯಾಯ ಪ್ರಾರಂಭ ಅಂತ ಹೇಳ್ತಾರೆ. ಖಂಡಿತ ಒಬ್ಬ ಮನುಷ್ಯನಿಗೆ ಕೆಟ್ಟ ಕಾಲ ಕೆಟ್ಟ ಟೈಮ್ ನಡೀತಾ ಇರುತ್ತಂತೆ, ಆಮೇಲೆ ಒಂದ್ಸತಿ ಕೊಟ್ಟಾಗ ದೇವ್ರು ಕೊಡ್ತಾನೆ ಅಂತಾರಲ್ಲ, ಹಾಗೆ RCBಗೆ ಈ ಸತಿ ಕೊಟ್ಟಾಯ್ತು. ಇನ್ನೇನಿಲ್ಲ, 18 ವರ್ಷ ತಿರುಗಿ ನೋಡಂಗೆ ಏನಿಲ್ಲ. ಇನ್ನು ಮುಂದಕ್ಕೆ ಎಲ್ಲ ಸಕ್ಸಸ್ RCB ಯಾವಾಗಲೂ ಖುಷಿ ಇದೆ.